ಶಾಸಕ ಯಶವಂತ ರಾಯಗೌಡ ಈ ಬಾರಿ ಎಲ್ಲೋ ಒಂದು ರೀತಿಯಾಗಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಒಂದು ಸಚಿವ ಸ್ಥಾನ ಕೈ ತಪ್ಪೋಯ್ತು. ಹಾಗಾಗಿ ಅವ್ರು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೂಡ ಸಲ್ಲಿಸಿದ್ರು. ಆದ್ರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಅದನ್ನ ಅಂಗೀಕಾರ ಮಾಡಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈಗಲೂ ಕೂಡ ತಣ್ಣಗಾಗ್ತಾ ಇಲ್ಲ ಶಾಸಕ ಯಶವಂತ ರಾಯಗೌಡ ಅವರ ಸಿಟ್ಟು. ನಾಳೆ ಹೊಸ ಬಾಂಬ್ ಸಿಡಿಸ್ತಾರಾ ಯಶವಂತ ರಾಯಗೌಡ ಅನ್ನೋ ಪ್ರಶ್ನೆ. ರಾಜೀನಾಮೆ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ಸಚಿವ ಸಂಪುಟ ಬಗ್ಗೆ ನಾಳೆ ಮಾತನಾಡ್ತೀನಿ ಎಂದಿದ್ದಾರೆ ಶಾಸಕರು. ವಿವರವಾಗಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಶವಂತ ರಾಯಗೌಡ. ಹೀಗೆ ರಾಜೀನಾಮೆ ಸಲ್ಲಿಸಿದ್ರು. ಅದಾದ ನಂತರ ಭಾರಿ ಆಕ್ರೋಶ ಹೊರಹಾಕಿದ್ರು. ಭಾರಿ ನಿರೀಕ್ಷೆ ಇತ್ತು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಆದ್ರೆ ಅದೆಲ್ಲವೂ ಕೂಡ ಸಾಧ್ಯ ಆಗಿಲ್ಲ. ಕೈ ತಪ್ಪಿದ ಸಚಿವ ಸ್ಥಾನ ಯಶವಂತ ರಾಯಗೌಡ ಈಗ ರೆಬಲ್ ಆಗಿದ್ದಾರೆ. ರಾಜೀನಾಮೆ ಸಲ್ಲಿಸಿದ್ರು ಕೂಡ ಇನ್ನು ಅಂಗೀಕಾರ ಮಾಡಲಿಲ್ಲ ರಾಜೀನಾಮೆ. ಹಾಗಾಗಿ ಎಲ್ಲವೂ ಕೂಡ ನಾಳೆ ವಿವರವಾಗಿ ಮಾತನಾಡ್ತೀನಿ ಎಂದಿದ್ದಾರೆ. ಪ್ರೆಸ್ ಮೀಟ್ ಮಾಡಿದ್ರೆ ಒಂದು ಯಾವ ಪ್ರಶ್ನೆಗಳನ್ನು ಹೇಳಾರ್ದು ಎದ್ದು ಹೋಗಲ್ಲ. ಅಂದ್ರೆ ಮಿನಿಸ್ಟರ್ ಸೀಟ್ ಎಲ್ಲ ರೊಕ್ಕಕ್ಕೆ ಇದಾಗಿ ಒಂದು ಸೇಲ್ ಆಗ್ಯಾವ ಸರ್. ಇವರು ಆಡಿಯೋ ವೈರಲ್ ಆಗಿದೆ. ತಿಮ್ಮಾಪುರ ಮತ್ತು ನಂಜೇಮಠ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಯಾರಿವಾಗ ಅವ್ರಿಗೆ ಕೇಳಬೇಕು. ನಮ್ದೇನು ವಿಷಯ ಏನಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆ ಬಿಜಾಪುರ ಐಬಿಯೊಳಗೆ ಕಾರ್ಯಕರ್ತರ ಸಭೆ ಯಾರು ಹೇಳ್ಯಾರ ನಿಮ್ಮ ಕಾರ್ಯಕರ್ತರ ಸಭೆ? ಹಿತೈಷಿಗಳು ಸರ್. ಅಲ್ಲ, ನಾನು ಇಂಡಿಗೆ ಬಂದಾಕ್ರಮ್ಮ ಇವತ್ತು ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆ ಆಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿಯೇ ನನ್ನ ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಡೀಟೇಲ್ ಆಗಿ ಮುಂಜಾನೆ 10 ಗಂಟೆ. ಹೀಗೆ ಯಶವಂತ ರಾಯಗೌಡ ಅವರು ನಾಳೆ ಎಲ್ಲವೂ ಕೂಡ ವಿವರವಾಗಿ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಅವರು ರಾಜೀನಾಮೆ ಕೂಡ ಸಲ್ಲಿಸಿದ್ರು. ಅಂದ್ರೆ ನನ್ನ ಹಿರಿತನವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಿಲ್ಲ. ಎಲ್ಲ ಒಂದು ರೀತಿಯಾಗಿ ಇದು ಅವಮಾನ ಆಗಿದೆ, ಭಾರಿ ಧಕ್ಕೆ ಆಗಿದೆ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು.